ನಮಸ್ಕಾರ. ಈ ಗಿಡ ಮುಟ್ಟಿದರೆ ಸಾಕು, ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ನಿಮಗೆ ವಯಸ್ಸು ಎಷ್ಟನ್ನಾಗಿರಲಿ, 25 ವರ್ಷ ಆಗಿರಲಿ, 30 ವರ್ಷ ಆಗಿರಲಿ, 35 ವರ್ಷ ಆಗಿರಲಿ, 40 ವರ್ಷ ಆಗಿರಲಿ, 45 ವರ್ಷ ಆಗಿರಲಿ, 50 ವರ್ಷ ಆಗಿರಲಿ, ಗಂಡು ಮಕ್ಕಳನ್ನಾಗಿರ್ರಿ, ಹೆಣ್ಣು ಮಕ್ಕಳನ್ನಾಗಿರ್ರಿ, ನೀವು ಈ ಗಿಡನ ಮುಟ್ಟಿದರೆ ಸಾಕು, ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ನಂಬಿದ್ರು ನಂಬಿ, ಬಿಟ್ಟರೆ ಬಿಡಿ. ಯಾವ ಗಿಡ ಗೊತ್ತಾ? ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈ ಗಿಡನ ಮುಟ್ಟಿದರೆ ಸಾಕು, ಪಟ್ ಅಂತ ಮದುವೆ ಸೆಟ್ ಆಗುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾವ ಗಿಡ ಗೊತ್ತಾ ಇದು? ಗಿಡ ಯಾವ ದಿನ ಮುಟ್ಟಬೇಕು ಅದು ಇಂಪಾರ್ಟೆಂಟು. ನೋಡಿ, ಈ ಒಂದು ಗಿಡ ಬಂದು ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ ಅಂತ ಕರಿತೀವಿ. ಶನಿ ದೇವಸ್ಥಾನಗಳಲ್ಲಿ ಇರುತ್ತೆ. ಶನಿ ದೇವಸ್ಥಾನಗಳಲ್ಲಿ ಈ ಒಂದು ಗಿಡ ಹಾಕಿರ್ತಾರೆ. ತಾರೆ ಗಿಡ, ತಂಡಿ ಗಿಡ, ತಾರಾ ವೃಕ್ಷದ ಗಿಡ, ತಾರೆ ಮರ, ತಂಡಿ ಮರ, ತಾರಾ ವೃಕ್ಷದ ಮರ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಟರ್ಮಿನೇಲಿಯಾ ಬೆಲಿರಿಕಾ ಅಂತ. ನೋಡಿ, ನಿಮ್ಮೂರುಗಳಲ್ಲಿ ಶನಿ ದೇವಸ್ಥಾನದ ಹತ್ರ ಅಥವಾ ನಿರ್ಜನ ಪ್ರದೇಶದಲ್ಲಿ ತಾರೆ ಮರ, ತಂಡಿ ಮರ, ಶನಿದೇವನ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ಹೋಗಿ ಈ ಮರನ ಮುಟ್ಟಿ ನಮಸ್ಕಾರ ಮಾಡಿ 8 ಪ್ರದಕ್ಷಿಣೆ ಮಾಡಿ ಆ ಮರಕ್ಕೆ ಕೇಳ್ಕೊಳ್ಳಿ, ಗಂಡು ಆಗಿ ನಾನು ಹುಟ್ಟಿದ್ದೀನಿ, ಶನಿದೇವ ನನಗೆ ಅಂತ ಒಂದು ಹೆಣ್ಣು ಭೂಮಿ ಮೇಲೆ ಇದ್ದೇ ಇರ್ತಾಳೆ, ನನಗೆ ಮದುವೆ ಮಾಡಿಸು ಅಂತ ಬೇಡ್ಕೊಳ್ಳಿ. ಹೆಣ್ಣು ಮಕ್ಕಳಾದರೆ ಹೆಣ್ಣು ಅಂತ ನಾನಾಗಿ ಹುಟ್ಟಿದ್ದೀನಿ, ನನಗೆ ಅಂತ ಒಂದು ಗಂಡು ಸೃಷ್ಟಿ ಮಾಡಿರ್ತಾನೆ, ಆ ಬ್ರಹ್ಮದೇವ, ಶನಿದೇವ ನೀನು ನನಗೆ ಒಂದು ಗಂಡನ್ನು ದಯಪಾಲಿಸು ಅಂತ ಕರ್ಮದಾತ ಶನಿದೇವನಿಗೆ, ಶನಿದೇವನ ವಾಸಸ್ಥಾನ, ಶನಿದೇವನ ಇಷ್ಟವಾದ ವೃಕ್ಷ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ ಅಂತ ಕರಿತೀವಿ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಗಂಡು ಮಕ್ಕಳು ಹೆಣ್ಮಕ್ಕಳು ಈ ರೀತಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. 100 ಜನ ನೀವು ಮಾಡ್ಕೊಂಡು ಹೋಗಿ ಮುಟ್ಟಿದ್ರಿ ಅಂದರೆ 15 ಜನಕ್ಕಂತೂ ಈ ಒಂದು ಪರಿಹಾರ ಅಂತೂ ವರ್ಕ್ ಆಗೇ ಆಗುತ್ತೆ. 15 ಜನದಲ್ಲಿ ನೀವಾಗಿರ್ಬೋದಲ್ವ, ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ಇನ್ನು ಜಾತಕದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಬಿಡಿ. ಆ ಗ್ರಹಗಳ ಆಧಾರವಾಗಿ, ದಶಾಭುಕ್ತಿಗಳ ಆಧಾರವಾಗಿ, ನೀವೇನು ಕೆಲಸ ಮಾಡ್ತೀರಾ, ನೀವೇನು ದುಡಿತಿದ್ದೀರಾ, ಎಷ್ಟು ದುಡಿತಿದ್ದೀರಾ, ನಿಮ್ಮ ಆಸ್ತಿ ಎಷ್ಟು, ಆದಾಯ ಎಷ್ಟು, ಇನ್ಕಮ್ ಎಷ್ಟು, ಇಂಥದೇ ಹೆಣ್ಣು ಬೇಕು, ಹಿಂಗೇ ಹುಡುಗಿ ಇರಬೇಕು, ಹಿಂಗೇ ಹುಡುಗ ಇರಬೇಕು, ಆ ಥರದ್ದು ಕ್ರೈಟೀರಿಯಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಜಾತಕ ನೋಡಿ ರಿಲೇಟೆಡ್ಸ್ ಪರಿಶೀಲನೆ ಮಾಡಿ ಹೇಳಬೇಕು. ಈ ಗಿಡನ ತಾರೆ ಗಿಡ ಅಂತ ಕರಿತೀವಿ. ತಾರೆ ಮರ ಅಥವಾ ತಂಡಿ ಮರ, ತಾರಾ ವೃಕ್ಷ ಅಂತೀವಿ. 8 ಶನಿವಾರಗಳು ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡಿ. ಶ್ರಾವಣದ ಮಾಸದ ಶನಿವಾರದಂದು ಸ್ಟಾರ್ಟ್ ಮಾಡಿ. ಶ್ರಾವಣ ಮಾಸ ಬರುತ್ತಲ್ಲ, ಈ ಅಮಾವಾಸ್ಯೆ ಆದಮೇಲೆ ಶ್ರಾವಣ ಮಾಸದ ಶನಿವಾರಗಳು ಟೋಟಲ್ ಅಲ್ಲಿ ಸ್ಟಾರ್ಟ್ ಮಾಡಿ 8 ಶನಿವಾರಗಳು ಹೋಗಿ ಹುಡುಕಿ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ, ಟರ್ಮಿನೇಲಿಯಾ ಬೆಲಿರಿಕಾ ಗೂಗಲಲ್ಲಿ ಹೊಡೀರಿ, ಗೂಗಲ್ ಜಮೀನಲ್ಲಿ ಹೊಡೀರಿ, ಎಲ್ಲಿರುತ್ತೆ ಹೋಗಿ ಮುಟ್ಟಿ ಬೇಡ್ಕೊಳ್ಳಿ, ಮದುವೆ ಮಾಡ್ಕೊಂಡು ಸುಖವಾಗಿ ಬದುಕಿ. ಜಾತಕದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ, ಅದರ ಜಾತಕ ವಿಶ್ಲೇಷಣೆ ನೋಡಿ ಹೇಳಬೇಕು. ರಾಶಿ, ನಕ್ಷತ್ರ, ಲಗ್ನ, ಗ್ರಹಗಳ ಸ್ಥಿತಿ, ಡಿಗ್ರಿ ವೈಸು, ದಶಾಭುಕ್ತಿ, ಅಂತರ್ಭುಕ್ತಿ, ಅದಕ್ಕೆ ಬೇರೆ ಬೇರೆ ರಿಲೇಟೆಡ್ಸ್ ಇರುತ್ತೆ. ತಲೆ ಕೆಡಿಸ್ಕೊಂಬಿಡಿ, ಇಷ್ಟು ಒಂದು ರಿಲೇಟೆಡ್ಸ್ ಮಾಡ್ಕೊಳ್ಳಿ. ಈ ಗಿಡ
ಹೋಗಿ 8 ಶನಿವಾರಗಳು ಮುಟ್ಟಿದರೆ ಸಾಕ್ರಿ. ನೀವು ಮುಟ್ಟಿ ನಮಸ್ಕಾರ ಮಾಡಿದ್ರೇ ಸಾಕು, ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. 100 ಜನದಲ್ಲಿ 15 ಜನಕ್ಕಂತೂ ವರ್ಕ್ ಆಗೇ ಆಗುತ್ತೆ. 15 ಜನದಲ್ಲಿ ಒಬ್ಬರು ಗಂಡು ನೀವಾಗಿರ್ಬೋದಲ್ಲ, ಹೆಣ್ಣು ನೀವಾಗಿರ್ಬೋದಲ್ಲ, ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.